ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ತಾಯಿದ್ವಿ ದೂತ ಸಮೀರ್ MD ಚಾನಲ್ ಅಂತ. ಸೊ ಆ ಚಾನಲ್ ಮೇಲೆ ರಿಯಾಕ್ಟ್ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಆಯಿತು ಅದು ವಿಡಿಯೋ ನಿನ್ನೆ ನಾನು ಅರ್ಧಂಬರ್ಧ ನೋಡಿದ್ದೆ. ಸೊ ನೋಡೋಣ ಯಾವ ಥರ ಇದೆ. ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ. ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ, 5 days 81 ಲಕ್ಷಕ್ಕೂ ಜಾಸ್ತಿ ಜನ ನೋಡಿದ್ದಾರೆ ಕನ್ನಡಿಗರು. ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್. ಇಲ್ಲಿ ನೀವು ಸ್ವಲ್ಪ ಗಮನಿಸಿರ್ಬೋದು. ಆದರೆ ಇದು ಹಿಂದೂ ಟೆಂಪಲ್ ಅಂತ ನಾವು ಎಷ್ಟು ದಿವಸ ಅಂದ್ಕೊಂಡಿದ್ವಿ. ಅಂದರೆ ಈ ವಿಡಿಯೋದಲ್ಲಿ ಇವು ಹೇಳ್ತಿದ್ದಾರೆ ಸಮೀರ್ ಅವರು ಏನಂದರೆ ಇದು ಜೈನ್ ಟೆಂಪಲ್ ಅಂತ ಹೇಳ್ತಿದ್ದಾರೆ. ಜೈನ್ ಟೆಂಪಲ್ ಅಂತ. ಸೊ ಮುಂದೆ ಏನೇನಿದೆ ನೋಡೋಣ. ಸೊ ಹೀಗಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡಕ್ಕಾಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಿದೆ. ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು? ಅದೇ ಗೌಡ್ರು ಕುಟುಂಬ. ನೋಡಿ, ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದ್ದಾರೆ. ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದ್ ಬೇಡ, ಸತ್ಯ ಮುಚ್ಚ ಹೋಗೋದು ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಇಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಆದ್ರೆ ನಾನು ಯಾರನ್ನ ಪಾಯಿಂಟ್ ಔಟ್ ಮಾಡಿ ಅಂದ್ರೆ ಈ ಪೂರಾ ವಿಡಿಯೋ ನಾನು ಈಗ ಆಲ್ರೆಡಿ ಒಂದ್ಸಲ ನೋಡ್ತೀನಿ. ಇನ್ನೂ ಸ್ವಲ್ಪ ಬಿಟ್ಟು ಈ ವಿಡಿಯೋನ ಲಿಂಕ್ ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹೋಗಿ ಒಂದ್ಸಲ ಪೂರಾ ಇನ್ಫಾರ್ಮೇಷನ್ ವಿಡಿಯೋ ಇದೆ. ಏನ ಭಾಳ ಒಳ್ಳೆಯ ರೀತಿಯಿಂದ ಯೂಸ್ ಮಾಡಿದ್ದಾರೆ. ಭಾಳ ಇನ್ಫಾರ್ಮೇಷನ್ ಆಗಿ ವಿಡಿಯೋ ಮಾಡಿದ್ದಾರೆ ಗೈಸ್. ಅಂದರೆ ಪೊಲೀಸರು ಹೈಲೈಟ್ ಆಗಿದೆ. ಮತ್ತು ಇದರಲ್ಲಿ ಒಬ್ಬ ಯಾರು ಸಿಗ್ತಾನಲ್ಲ ಅವನು ನೀರು ಪ್ರಾದಿರ್ತಾನೆ. ಅವನು ಆ ತಪ್ಪನ್ನು ಮಾಡಿರಲಿಲ್ಲ, ಆದರೂ ಹಂಗೆ ಜೈಲಲ್ಲಿ ಅನುಭವಿಸ್ತಾನೆ. 2 ಫ್ಯಾಮ್ಲಿ ಭಾಳ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಯಾವ ಥರ ಇದಾಗಿದೆ. ಸೊ 2012 ಆಗಿರೋ ಘಟನೆ ಈಗ 2025 ತನೂ ಇನ್ನೂ ಓಪನ್ ಆಗ್ತಾ ಇದೆ. ಅಂದರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಇದು ಕೇಸು. ಇಲ್ಲಿ ಇನ್ನೊಂದು ನಿಮಗೆ ಘಟನೆ ನೋಡ್ಬೇಕಂದ್ರೆ ಇವ್ರದ್ದು ಒಂದು ಮಾತಾಡಿದ್ರಲ್ಲಿ ಇವರು ಒಂದು ಮಾತಾಡ್ತಾರೆ ನೋಡಿ. ಇಲ್ಲಿ ಏನಂತಾರೆ, ಈಗ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದ್ರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ. ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾನು 35 ಅಂದರೆ ಗೈಸ್ ಇವ್ರೊಬ್ಬನೇ ಅಲ್ಲ ವಿಡಿಯೋ ಮಾಡಿದ್ದು. ಆದರೆ ಇವನು ಭಾಳ ನಾರ್ಮಲ್ ವಿಷಯದಲ್ಲಿ, ಅಂದರೆ ನಾರ್ಮಲ್ ಜನರಿಗೆ ಯಾವ ಥರ ಅರ್ಥ ಆಗಬೇಕು ಆ ಥರ ವಿಡಿಯೋದಲ್ಲಿ ಅರ್ಥ ಮಾಡಿಸಿ ಕೊಟ್ಟಿದ್ದಾರೆ. ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆದರೆ ಇವ್ರ ಪ್ರಕಾರ ಯಾರು ವಿಡಿಯೋ ಮಾಡಿದ್ರು ನೋಡಿ, ಇಲ್ಲಿ ಥರ್ಡ್ ಐಸ್ ಅಂತ ಇದೆ, ಅದಂತರೂ ಅಲ್ಲಿ ಅಡ್ಡಾಡಿನೇ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು. ಇದು ಯಾವ ಚಾನೆಲು ಇಡೀನ್ ಅಂತ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ಮತ್ತು ಭಾಳಷ್ಟು ಇನ್ಫಾರ್ಮೇಷನ್ ಆಗಿ ನಾವು ನೋಡ್ಬೇಕಂದ್ರೆ ಇಲ್ಲಿದೆ ಭಾಳ ರಿಯಾಕ್ಟ್ ಮಾಡ್ತಾಯಿದ್ದಾರೆ ಗೈಸ್. ಭಾಳ ಜನ ರಿಯಾಕ್ಟ್ ಮಾಡ್ತಾಯಿದ್ದಾರೆ. ನಮ್ಮದೇ ಲೇಟ್ ಆಯ್ತು ರಿಯಾಕ್ಟ್ ಮಾಡೋದು. ಸೊ ಸಮೀರ್ MD ದೂತ ಅನ್ನೋ ತನ್ನ ಯೂಟ್ಯೂಬ್ ಚಾನಲ್ ನಾಗ ಒಂದ್ ವಿಡಿಯೋನ ಅಪ್ಲೋಡ್ ಮಾಡಿದ್ದ. ಸೊ ಈ ಒಂದ್ ವಿಡಿಯೋ ಬಹಳನೇ ವೈರಲ್ ಆಗೈತಿ. ಎಷ್ಟು ಮಟ್ಟಿಗೆ ವೈರಲ್ ಆಗತ್ತಪ್ಪ ಅಂತ ಅಂದ್ರ, ನಾನು ಇನ್ಸ್ಟಾಗ್ರಾಮ್ ಪ್ರತಿ ಒಂದ್ಸಲ ಹಿಂಗ್ ರೀಲ್ ನ ಸ್ಕ್ರೋಲ್ ಮಾಡಿದಾಗೆಲ್ಲ ಬರೀ ಸಮೀರ್ MD ವಿಡಿಯೋಸೇ ಬರಾಕತೈತಿ ನನಗೆ. ಒಬ್ಬ ಯೂಟ್ಯೂಬರ್ ಒಂದ್ ವಿಡಿಯೋ ಮಾಡ್ಬೇಕಪ್ಪ ಅಂದ್ರ ಬಹಳ ಕಷ್ಟ ಪಟ್ಟಿರ್ತಾನ. ಅದ್ರಾಗೂ ನೋಡಿ ಯಾವ ಥರ ಇನ್ಫಾರ್ಮೇಷನ್ ಈಗ ಇದೆ. ಸೊ ನಾನಂತೂ ಈಗ ಇನ್ನೂ ಈಗ ಬಿಟ್ಟಿದ್ದೀನಿ. ಸೊ ಒಳಿತನ ಎಲ್ಲರಿಗೂ ಬಾಯ್. ಈಗ ರಿಯಾಕ್ಷನ್ ನೋಡಿದೆ ನಂದು ಇದೇ ಫಸ್ಟು. ಹಾಗೆ ಈ ವಿಡಿಯೋನ ನನಗೆ ಮಾಡಬೇಕಂತ ಭಾಳಷ್ಟು ಕಮೆಂಟ್ಗಳು ಬಂದು ಆ ಕಡೆ ಈ ಕಡೆಯಿಂದ. ಸೊ ಅದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಏನು ಅರ್ಥ ಆಗಿದೆಯೋ ಅಥವಾ ಹೋಗಿ ನೋಡಿ ಯಾವ ಥರ ನಿಮ್ಗೆ ಇನ್ಫಾರ್ಮೇಷನ್ ಸಿಗಿದೆ. ನಾನು 2-3 ಸಲ ನೋಡಿಬಿಟ್ಟಿದ್ದೀನಿ ಈಗ. ಸೊ ಅಲ್ಲಿತನ ಬಾಯ್.